ಒಬ್ಬಂಗು 100 ಕುರಿಯ ಇಂಜತ್ತು. ಆ ಕುರಿನೆಲ್ಲ ಕುರುಬು ಕುಂದುರ ಕೊಡಿಕ ಕಾಕಕ್ಕ ಅದೆಲ್ಲ ಅವನ ಬಯ್ಯ ಪೋಚಿ ಅವನು ಅದನ್ನೆಲ್ಲ ಬಾಣಲು ಅಲ್ಲಿಂದ ನಲ್ಲ ನೀರ ಪಕ್ಕ ತಿಂಜ ನಡಪ್ಚಿಟ್ಟನು ಬಾತು. ಇವ ನಲ್ಲ ಕುರುಬನು ಅಲ್ಲಿಂದ ಧೈರ್ಯಕಾರನು ಆಯ್ತಿಂಜತ್ತು. ஒரு ದಿನ ஒரு ಕಾಡು ಪ್ರಾಣಿ ஒரு ಕುರಿನ ಪುಡಿಪಕ್ಕು ಆಂಡ ಮೇಲೆ ಪಾರ್ಸಿ ಆ ಕುರಿರ ಗುಡ್ಡೆಲು ಒಂದಂಗು ಗಾಯ ಅಪ್ಪಗಿಂಜ ಮುಂಜಲೆ ಕುರುಬು ಆ ಕಾಡು ಪ್ರಾಣಿನ ಕೊಂದಿತ್ತು ಕುರಿಯಳ ಬದುಕಿಸಿಟ್ಟತು. ಬಾರೆ ಬಾಣಕ್ಕೆ ಅದನ್ನೆಲ್ಲ ಆಟಿನ ಪೋಚಿ ಬೈಟ ಪಕ್ಕ ಕುರುಬ ತಾಂಡ ಎಲ್ಲ ಕುರಿಯಳ ಕಾಕಿತ್ತು ಒಕ್ಕಚ್ಚ ಕುಟ್ಟಿತ್ತು ಸರಿಯಾನ ಬಟ್ಟೆಲ್ಲ ಕಾಕೊಂಡು ಏದು ತೊಂದರೆ ಇಲ್ಲತ್ತೆ ಬೈಟತ್ರ ವಿಶ್ರಾಂತಿ ಕಾಯ್ತು ಮನೆಗೆ ಎತ್ತಿಟ್ಟತು. ಆಚಿಂಗಿ ಓರು ಕುರಿ ಕುഞ്ഞി ತಾಂಡ ಕುರುಬಂಡ ಶಬ್ದನ ಕೊಟ್ಟಿತ್ಲೆ. ಆ ಕುರಿ ಕುഞ്ഞി ತಾಂಡದೇ ಆನ ರೀತಿಯಲ್ಲಿ ನಲ್ಲ ಪಿಲ್ಲಿನ ತೋಡಿಂಡು ತಿಂದಂಡು ಬಂದಂಡಿಂಜದು. ಅಕ್ಕಣಕ್ಕೆ ಬೈಟಾಯಿ ಬಚ್ಚಿ ಈ ಕುರಿಕು ತಾನು ಬಟ್ಟೆ ತಪ್ಪಿಪೋನ ಕಂಡಿತ್ತು ದುಂಬ ಪೋಡೆಚ್ಚಿ ಬಾರೆ ಕುರಿಯೆಲ್ಲ ಚಾಯಲು ವಿಶ್ರಾಂತಿ ಎಡ್ತಂಡಿಂಜತ್ತು. ಕುರುಬು ಎಲ್ಲ ಕುರಿಯ ಉಂಡ ಕಂಡಿತ್ತು ಲೆಕ್ಕ ಹೊಡೋಕೆ ಶುರು ಮಾಡಿಸಿ 1 2 3 4 97 98 99 ಓ ಒಂದು ತಪ್ಪಿಪೋಚಲ್ಲ. ಅಕ್ಕಲೆ ಕುರುಬ ಆ ಕುರಿನ ತೋಡಕ್ಕೂ ಇರುಟು ದುಮ್ಮನ ತಂಪಾನ ಬೈಟಲು ಪೊರಟತು. ಕುರಿ ಕುഞ്ഞിನ ಕಾಕಿರಂಜ ಅಕ್ಕಕ್ಕೋ ಕೆಮ್ಮಿ ಕೊಡ್ತಾ ನಿಂಜತ್ತು. ಆಚಿಂಗೆ ಇರುಟು ಶಬ್ದ ಮಾತ್ರ ಕಪ್ಪಂಜತ್ತು. ಪುನಃ ಕಾಕಿರಂಜ ಕುಂದೂರ ಕೊಡಿಕ ಬಂತು ಕೆಮ್ಮಿ ಕೊಡ್ತತು. ಎಂತದು ಅದು ತಪ್ಪಿಪೋನ ಕುರಿರ ಕೂತರ ಶಬ್ದ. ಕುಂದಿಂಜ ಎಳುಂಜುರಂಜ ಆ ಶಬ್ದತ್ರ ಕಡೆಕ್ ಪೋಪಗ ಶುರು ಮಾಡ್ಸಿ ಅಕ್ಕ ಆ ಕುರಿ ಕುഞ്ഞി ಮುಳ್ಳುರ ಪದೆಲ್ಲ ಚಿಕ್ಕಿ போய் ತಿಂಜತ್ತು. ಕುರುಬಂಗು ಕುರಿನ ನೋಟಿದು ತುಂಬ ಖುಷಿ ಹಚ್ಚಿ ಅವ ಆನ ತಾಂಡ ನಿಪ್ಪುರ ಕೊಡಿಲು ಪೊರತಂಡು ಮನೆಗೆ ಪೋಪ ಬಟ್ಟೆನ ಪುಡ್ಚಂಡಿತು. ಅನ್ನನೆ ಎಲ್ಲ ಮನುಷ್ಯಗಳು ತಪ್ಪಿಪೋನ ಕುರಿರನ್ನೇ ಕಾಯ್ತು. ಅಯ್ಯಂಗೆಲ್ಲ ತಾಂಡದೇ ಆನ ಬಟ್ಟೆನ ಕಂಡಂಡಿತು. ಅಯ್ಯಂಗ ಪಾಪ ಅಣ್ಣು ಇರುಟಲು ತಪ್ಪಿಪೋಯ್ತು. ಯೇಸು ಕ್ರಿಸ್ತ ನಲ್ಲ ಕುರುಬರಾನಂಗು ತಪ್ಪಿಪೋನ ಹಿಂಗಳ ರಕ್ಷಿಸಿಡೋಕೆ ಬಂತು. ಹಿಂಗಾಯ್ತು ತನ್ನ ಪ್ರಾಣತನ ನಂಗ ಕಾಯ್ತು ತಂತು. ಅವಂಡ ಮರಣತ್ರ ಮೂಲಕ ನಂಗಡ ಪಾಪ ಎಲ್ಲ ಪರಿಹರಿಸಿಟ್ಟಿತು. ಅವ ನಂಗ ಕಾಯ್ತು ನಂಗಡ ಜಾಗತ್ಲು ಚಾವದ್ನ ಆಯ್ಕೆ ಮಾಡಿಂಡಿತು. ಆಚೆಂಗು ಅವ ಚತ್ತಿತೆ ಉಳಿಜಿತ್ಲೆ ಆಂಡ ಬದಲು ಚತ್ತು ಪೋನ ಎಂಡ ಉಳಂಜ ಅದ್ದಿತು ಬಾತು. ಎಕ್ಕಲು ಇಕ್ಕಲು ಜೀವ ಚಿಟ್ಟುಂಡು ಉಳ್ಳವನಾಯ್ತು. ಯೇಸು ಕ್ರಿಸ್ತ ನಲ್ಲ ಅವರ ಕುರುಬು ಅವ ನಂಗಳ ಕಾಕೇನುಂಡು ಅವನ ಪ್ರೀತಿರ ಕೂತಕ್ಕೆ ನಿಂಗೆಲ್ಲ ಕೆಮ್ಮಿ ಕೊಡುತ್ತೀರಾ? ಇದೋ ಇಲ್ಲೇ ಉಳ್ಳ ನಾಡ ಯೇಸುವೆ ಎಂಡಿತು ಅಲ್ಲಿಂಜ ನೀಡ ಪಕ್ಕ ಭರವಸೆ ಬೆಚ್ಚಿತ್ತು ನೀಡ ಭಯ ಉಳ್ಳೊಂದು ನೀನು ಉತ್ತರ ತಪ್ಪಿಯಾ?